ಅಷ್ಟ ಐಶ್ವರ್ಯ, ಧನ, ಧಾನ್ಯ, ಭೋಗಗಳನ್ನ ಕರುಣಿಸುವಂತಹ ಈ ಅಷ್ಟಲಕ್ಷ್ಮಿ ಪೂಜೆಯನ್ನ ಯಾವ ರೀತಿ ಮಾಡೋದು ಅಂತ ವಿಧಿವತ್ತಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಈ ಅಷ್ಟಲಕ್ಷ್ಮಿ ವ್ರತವನ್ನ 8 ವಾರ ಮಾಡ್ಬೇಕಾಗತ್ತೆ. ಮೊದಲು ಏನು ಆಷಾಢ ಪ್ರಾರಂಭವಾದ ಮೊದಲನೇ ಶುಕ್ರವಾರದಿಂದ 8 ವಾರಗಳು ಮಾಡ್ಬೋದು ಅಥವಾ ಆಗಲ್ಲ ಅನ್ನೋರು 4 ವಾರ ಕೂಡ ನೀವು ಮಾಡ್ಕೋಬಹುದು. ಈ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಾವು ಮುಕ್ತಿ ಹೊಂದ್ಬೋದು. ನಾವು ವೈಭವಲಕ್ಷ್ಮಿ, ಸಂಪತ್ಲಕ್ಷ್ಮಿ ಹಾಗೆ ವರಮಹಾಲಕ್ಷ್ಮಿ ಪೂಜೆಗಳನ್ನೆಲ್ಲ ಮಾಡ್ತೀವಲ್ವಾ? ಆ ಎಲ್ಲಾ ಪೂಜೆಗಳ ಒಂದು ಫಲವನ್ನ ನಾವು ಈ ಅಷ್ಟಲಕ್ಷ್ಮಿ ವ್ರತ ಮಾಡೋದ್ರಿಂದ ಪಡ್ಕೊಳ್ಬಹುದು. ಈ ವಿಡಿಯೋದಲ್ಲಿ ಪೂಜೆ ಮಾಡುವ ವಿಧಾನ, ಪೂಜೆಯ ವಸ್ತುಗಳು ಯಾವುವು, ಹಾಗೆ 8 ವಾರಗಳ ಆಗದೆ ಇದ್ರೆ ನಡುವೆ ಏನಾದ್ರೂ ಹೆಣ್ಮಕ್ಳಿಗೆ ಆಗದೆ ಇರೋ ಸಮಸ್ಯೆಗಳು ಬಂದ್ರೆ ಯಾವ ರೀತಿ ಮಾಡೋದು ಅಂತ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ವ್ರತನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು ಪೀಠ ಇಟ್ಕೊಂಡು ಪೀಠಕ್ಕೆ ದಿನ ನಾವು ದೇವ್ರ ದೀಪ ಹಚ್ಚುವಂತ 2 ದೀಪಗಳನ್ನ ಹಚ್ಕೋಬೇಕು. ಮನೆ ದೇವ್ರ ಪೂಜೆಯನ್ನ ಮಾಡ್ಕೊಂಡು ಅದಾದ್ಮೇಲೆ ಕಲಶ ಕೂಡಿಸುವಂತ ಜಾಗದಲ್ಲಿ ಒಂದು ಅಷ್ಟದಳ ರಂಗೋಲಿಯನ್ನ ಬಿಡಿಸ್ಬಿಟ್ಟು ಅದ್ರ ಮೇಲೆ ಅರಿಶಿನ, ಕುಂಕುಮ ಹಾಗೂ ಅಕ್ಷತೆಯನ್ನ ಹಾಕಿ ಅಕ್ಕಿ ತುಂಬಿರೋ ತಟ್ಟೆಯನ್ನ ಇಡ್ಬೇಕು. ಹಾಗೆ ನಾವು ಈ ಪೂಜೆಗೋಸ್ಕರ ಅಷ್ಟಲಕ್ಷ್ಮಿಯರು ಇರುವಂತಹ ಫೋಟೋಕ್ಕೆ ನಾನು ಅರಿಶಿನ, ಕುಂಕುಮ ಮತ್ತೆ ಗಂಧವನ್ನ ಅರ್ಚನೆ ಮಾಡ್ತಾ ಇದ್ದೀನಿ. ವಿವಿಧ ಸ್ವರೂಪಗಳೇ ಅಷ್ಟಲಕ್ಷ್ಮಿಯರು. ಅಂದ್ರೆ ಆದಿಲಕ್ಷ್ಮಿ, ಗಜಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ ಹಾಗೆ ವಿದ್ಯಾಲಕ್ಷ್ಮಿ ಮತ್ತು ಧನಲಕ್ಷ್ಮಿ. ಆದಿಲಕ್ಷ್ಮಿಯನ್ನ ನಾವು ಪೂಜೆ ಮಾಡೋದ್ರಿಂದ ಕೆಲಸದಲ್ಲಿ ಆಗುವಂತಹ ಎಲ್ಲ ಅಡೆತಡೆಗಳನ್ನ ನಿವಾರಿಸಬಹುದು. ಹಾಗೆ ಗಜಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ವಿಜಯಲಕ್ಷ್ಮಿ ಯಾವುದೇ ಕೆಲಸ ಪ್ರಾರಂಭಿಸಿದಾಗ ಅದರಲ್ಲಿ ವಿಜಯ ಸಾಧಿಸ್ಲಿ ಅಂತ ಮಾಡ್ತೀವಿ. ಮತ್ತೆ ಸಂತಾನಲಕ್ಷ್ಮಿ ಅಂದ್ರೆ ಸಂತಾನ ಪ್ರಾಪ್ತಿಗೋಸ್ಕರ ಬೇಡ್ಕೊಳ್ಳುವಂಥದ್ದು. ಧನಲಕ್ಷ್ಮಿಯನ್ನ ನಾವು ಹಣಕಾಸಿನ ಸಮಸ್ಯೆ ಆಗಿದ್ರೆ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಪೂಜೆ ಮಾಡ್ತೀವಿ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ವಿದ್ಯಾಲಕ್ಷ್ಮಿ ಪೂಜೆ ಮಾಡ್ತೀವಿ. ಮನೆಯಲ್ಲಿ ಧಾನ್ಯಗಳು ಮತ್ತು ಆಹಾರಗಳ ಕೊರತೆ ಉಂಟಾಗಬಾರ್ದು ಅಂತ ಧಾನ್ಯಲಕ್ಷ್ಮಿ ಪೂಜೆ ಮಾಡ್ತೀವಿ. ನಾನು ಇಲ್ಲಿ ಅಷ್ಟಲಕ್ಷ್ಮಿ ಕಳಶವನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಈ ತರದ್ದು ಕಳಶ ಇಲ್ಲ ಅಂತಂದ್ರೆ ನೀವು ಕಳಶ ಇಡದೇನು ಕೂಡ ಬರೀ ಫೋಟೋ ಇಟ್ಕೊಂಡು ಪೂಜೆ ಮಾಡಬಹುದು. ಈ ಕಳಶಕ್ಕೆ ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಗಳನ್ನ ಹಾಕಬೇಕಾಗುತ್ತೆ. ಹಾಕೊಂಡ್ಬಿಟ್ಟು ನಾವು ಕಳಶವನ್ನ ಸ್ಥಾಪನೆ ಮಾಡ್ಕೊಳ್ಳೋಣ. ಈ ವ್ರತವನ್ನ ಪ್ರಾರಂಭ ಮಾಡಿದ್ಮೇಲೆ ಒಂದು ವೇಳೆ ಏನಾದರೂ ಹೆಣ್ಣು ಮಕ್ಕಳಿಗೆ ಮಧ್ಯದಲ್ಲಿ 1 ವಾರ ಬಿಡುವಂಥ ಪರಿಸ್ಥಿತಿ ಬಂದರೆ ಅವರು ಆ ವಾರ ಬಿಟ್ಟು ಅದನ್ನು ಮುಂದಿನ ವಾರ ಮುಂದುವರಿಸಬಹುದು. ಏನು ತೊಂದರೆ ಇಲ್ಲ. ಪೂಜೆ ಅಧಿಪತಿ ಆದಂಥ ವಿಘ್ನ ನಿವಾರಕ ವಿಘ್ನೇಶ್ವರನಿಗೆ ನಾವು ಮೊದಲು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಎಲೆಯಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಸಕ್ಕರೆ ನೈವೇದ್ಯ ಮಾಡಿ ಅರಿಶಿನ ಕುಂಕುಮ ಹಚ್ಚಿ ದೀಪವನ್ನ ಬೆಳಗಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು ಅಷ್ಟಲಕ್ಷ್ಮಿಯರು ಇರ್ತಕ್ಕಂತಹ ದೀಪವನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಅಷ್ಟಲಕ್ಷ್ಮಿಯರ ದೀಪ ಇಲ್ಲ ಅಂದ್ರೆ ನೀವು ಅದ್ರ ಬದಲಾಗಿ ಗಜಲಕ್ಷ್ಮಿ ದೀಪ ಅಥವಾ ಕಾಮಾಕ್ಷಿ ದೀಪ ಸಿಗ್ತವೆ, ಅದರಲ್ಲಿ ಕೂಡ ನೀವು ಈ ದೀಪವನ್ನ ಹಚ್ಕೋಬಹುದು. ನನಗೆ 8 ವಾರಗಳು ಈ ಲಕ್ಷ್ಮೀ ವ್ರತ ಮಾಡಕ್ ಆಗೋದಿಲ್ಲ ಅನ್ನೋರು 4 ವಾರ ಮಾಡ್ಕೋಬಹುದು ಅಥವಾ 5 ವಾರ ಕೂಡ ಮಾಡ್ಕೋಬಹುದು. ಕೆಲವೊಬ್ರು ಬರೀ ಆಷಾಢ ಮಾಸದಲ್ಲಿ ಅಂದ್ರೆ 4 ವಾರ ಮಾತ್ರ ಮಾಡ್ಕೋತಾರೆ. ಇಲ್ಲಿ ಅಷ್ಟಲಕ್ಷ್ಮಿಯರ ಪೂಜೆ ಮಾಡೋದ್ರಿಂದ ನಾನು 8 ವಾರಗಳ ಈ ಲಕ್ಷ್ಮೀ ವ್ರತ ಮಾಡೋದು ತುಂಬಾ ಶ್ರೇಷ್ಠ. ಇಲ್ಲಿಗೆ ನಾವು ಮನೆ ದೇವ್ರ ಪೂಜೆ, ಹೊಸ್ತಿಲು ಪೂಜೆ ಹಾಗೆ ನಮ್ಮ ತುಳಸಿ ಕಟ್ಟೆ ಇದ್ರೆ ತುಳಸಿ ಕಟ್ಟೆ ಪೂಜೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಈ ಅಷ್ಟಲಕ್ಷ್ಮಿ ಪೂಜೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ. ಪೂಜೆ ಮಾಡ್ಲಿಕ್ಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಮೊದಲಿಗೆ ಸ್ವಚ್ಛಗೊಳಿಸಬೇಕಾಗುತ್ತೆ. ಆ ಸ್ವಚ್ಛಗೊಳಿಸುವಂತ ನೀರಿನಲ್ಲಿ ಕಲ್ಲುಪ್ಪು, ಅರಿಶಿನ ಮತ್ತು ಗೋಮೂತ್ರವನ್ನ ಹಾಕಿ ಮನೆಯನ್ನ ಶುಚಿಗೊಳಿಸಬೇಕು. ಹಾಗೆ ನಾವು ಕೂಡ ಸ್ನಾನ ಮಾಡುವಂತ ನೀರಿಗೆ ಕಲ್ಲುಪ್ಪು ಮತ್ತೆ ಅರಿಶಿನವನ್ನ ಹಾಕಿ ಚೆನ್ನಾಗಿ ಕಲಸಿ ಅದನ್ನ ನಾವು ತಲೆ ಸ್ನಾನ ಮಾಡ್ಬೇಕು. ಅದಾದ್ಮೇಲೆ ಹೊಸ್ತಿಲಿಗೆ ಅರಿಶಿನವನ್ನ ಹಾಕಿ ಕುಂಕುಮ ಇಟ್ಟು ರಂಗೋಲಿ ಮತ್ತೆ ಹೂಗಳಿಂದ ಅಲಂಕಾರ ಮಾಡಿ ಅಷ್ಟಲಕ್ಷ್ಮಿಯರನ್ನ ಬಂದು ನಮ್ಮ ಮನೆಯಲ್ಲಿ ನೆಲೆಸಿ ಅಂತ ಸ್ವಾಗತ ಮಾಡ್ಕೋಬೇಕು. ಇದೆಲ್ಲ ಆದ್ಮೇಲೆ ಕಳಶ ಪೂಜೆ ಅದೆಲ್ಲ ಆದ್ಮೇಲೆ ನಾವೀಗ ಅಷ್ಟಲಕ್ಷ್ಮಿಯರಿಗೆ ದೀಪ ಹಚ್ಚುವಂತ ಸಮಯ. ಮೊದಲಿಗೆ ನಾವು 8 ಎಲೆಗಳನ್ನ ಜೋಡಿಸಿಟ್ಕೋಬೇಕು. ಆ 8 ಎಲೆಗಳಿಗೆ 8 ಮಣ್ಣಿನ ದೀಪಗಳನ್ನ ತಗೊಂಡ್ಬಿಟ್ಟು ದೀಪಗಳನ್ನ ಬೆಳಗಿಸ್ಬೇಕು. ಈ ಪೂಜೆಗೆ ನಾವು 8 ಹೊಸ ದೀಪಗಳನ್ನ ತಂದ್ರೆ ತುಂಬಾ ಶ್ರೇಷ್ಠ. ಅದನ್ನ ನಾವು ಪ್ರತಿ ವರ್ಷ ಅದನ್ನೇ ಯೂಸ್ ಮಾಡಕ್ಕೆ ಅಂತ ಎತ್ತಿಟ್ಕೋಬಹುದು. ಆ ದೀಪಗಳಿಗೆ ನಾವು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿನವನ್ನ ಹಚ್ಕೋಬೇಕು. ಅರಿಶಿನ ಹಚ್ಕೊಂಡ್ಬಿಟ್ಟು 8 ಕುಂಕುಮ ಬೊಟ್ಟುಗಳನ್ನ ಇಟ್ಕೋಬೇಕು. ಈ ರೀತಿ
ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿದಂತಹ 8 ದೀಪಗಳನ್ನ ನಾವು ಒಂದು ಎಲೆಯ ಮೇಲೆ ಒಂದೊಂದು ದೀಪಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಅಂದ್ರೆ ಒಂದು ದೀಪ ಒಂದೊಂದು ಲಕ್ಷ್ಮಿಯರ ಸಂಕೇತ. ದೀಪಗಳನ್ನು ಯಾವ ಕಡೆ ಮುಖ ಮಾಡಿ ಇಡಬೇಕು ಅಂತಂದರೆ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೀವು ಮುಖ ಮಾಡಿ ಇಡಬೇಕಾಗುತ್ತೆ. ಲಕ್ಷ್ಮೀ ಫೋಟೋದ ಎದುರಿಗೆ ಇಟ್ಕೊಳ್ಳಿ. ಅರಿಶಿನ ಕುಂಕುಮಗಳನ್ನು ಹಚ್ಚಿದಂತಹ ದೀಪಗಳಿಗೆ ಎಣ್ಣೆ ಮತ್ತೆ ಬತ್ತಿಗಳನ್ನ ಹಾಕೋಬೇಕು. ಈ ದೀಪಗಳನ್ನು ನಾವು ಹಿಂದಿನ ದಿನ ರಾತ್ರಿ ಕೂಡ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿ ಇಟ್ಕೋಬೋದು. 8 ವಾರ ವ್ರತ ಮುಗಿದ ನಂತರ ನಾವು 8ನೇ ವಾರ 8 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ನಾವು ಅವರಿಗೆ ಅರಿಶಿನ ಕುಂಕುಮ ಹೂವು ಹಣ್ಣು ಉಡಿ ತುಂಬಿ ಕಳಿಸ್ಬೇಕಾಗುತ್ತೆ. ಅವರೇ 8 ಜನ ಅಷ್ಟಲಕ್ಷ್ಮಿಯರು ಅಂತ ನಾವು ಅವರಿಂದ ಆಶೀರ್ವಾದ ಪಡ್ಕೋಬೇಕಾಗುತ್ತೆ. ನಿಮ್ಮ ಕೈಲಿ ಏನಾಗುತ್ತೋ ನಿಮ್ಮ ಶಕ್ತಿ ಅನುಸಾರ ನೀವು ಅವರಿಗೆ ಕೊಡ್ಬೋದು. ಆದರೆ ಅರಿಶಿನ ಕುಂಕುಮನಂತಾದರೂ ಲಕ್ಷ್ಮೀ ಅಮ್ಮನವರಿಗೆ ಕೆಂಪು ಹೂಗಳಂದ್ರೆ ತುಂಬಾ ಇಷ್ಟ, ಹಾಗಾಗಿ ಕೆಂಪು ಹೂಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾಗಿರ್ತಕ್ಕಂತಹ ಲಕ್ಷ್ಮೀ ಕವಡೆ, ಕಮಲಾಕ್ಷ್ಮಿ ಬೀಜ ಹಾಗೆ ಲಕ್ಷ್ಮೀ ಕಾಯಿನ್ಗಳನ್ನು ಕೂಡ ಅರ್ಪಿಸ್ಬೇಕಾಗುತ್ತೆ. ಎಲ್ಲವನ್ನು 8 ತಗೋಬೇಕು. ತಗೊಳ್ಳುವಾಗ ನೋಡ್ಬಿಟ್ಟು ತಗೊಳ್ಳಿ, ಯಾಕಂದ್ರೆ ಲಕ್ಷ್ಮೀ ಕವಡೆ ಹಳದಿ ಬಣ್ಣದ್ ತಗೋಬೇಕು, ಬಿಳಿ ಬಣ್ಣದ್ ತಗೋಬಾರ್ದು. ಹಾಗೆ ಒಬ್ಬೊಬ್ಬ ಲಕ್ಷ್ಮಿಯರಿಗೂ ಕೂಡ ನಾವು ಇದನ್ನ ಒಂದೊಂದು ಅರ್ಪಿಸ್ಬೇಕಾದಾಗ ಅಷ್ಟಲಕ್ಷ್ಮಿಯರ ಒಂದೊಂದು ಸ್ತೋತ್ರಗಳನ್ನ ಹೇಳ್ತಾ ನಾವು ಅರ್ಪಿಸ್ಬೇಕಾಗುತ್ತೆ. ನಿಮಗೆ ಆ ಸ್ತೋತ್ರಗಳು ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅಷ್ಟಲಕ್ಷ್ಮಿ ಸ್ತೋತ್ರ ಅಂತ ಸರ್ಚ್ ಮಾಡ್ಬಿಟ್ಟು ನೀವು ಅದನ್ನ ಹಚ್ಕೊಂಡು ಒಂದೊಂದು ಲಕ್ಷ್ಮಿಯರಿಗೂ ನೀವು ಅರ್ಪಿಸುವಾಗ ಅದನ್ನ ಕಡ್ಡಾಯವಾಗಿ ನೀವು ಅದನ್ನ ಸ್ತೋತ್ರವನ್ನ ಹೇಳ್ಬೇಕು ಅಥವಾ ಹೇಳ್ತಾ ಇದನ್ನ ಅರ್ಪಿಸ್ಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಲಕ್ಷ್ಮೀ ಕಾಯಿನ್ ಇಲ್ಲ ಅಂದರೆ ನೀವು 5 ಗಟ್ಟಿ ಅಥವಾ 10 ಗಟ್ಟಿ ಈ ಥರನಾದರೂ ಯೂಸ್ ಹೀಗೆ ಮಾಡ್ಬೋದು. ಆದಿಲಕ್ಷ್ಮಿ ಸ್ತೋತ್ರ ಹೇಳ್ಬಿಟ್ಟು ಆದಿಲಕ್ಷ್ಮಿಗೆ ಅರ್ಪಿಸಿದ್ದೀವಿ. ಹಾಗೆ ಧಾನ್ಯಲಕ್ಷ್ಮಿ ಸ್ತೋತ್ರ ಹೇಳಿ ಧಾನ್ಯಲಕ್ಷ್ಮಿಗೆ ಅರ್ಪಿಸಾಯಿತು. ಇವಾಗ ಧೈರ್ಯಲಕ್ಷ್ಮಿ ಸ್ತೋತ್ರದೊಂದಿಗೆ ನಾವು ಧೈರ್ಯಲಕ್ಷ್ಮಿ ಅಮ್ಮನವ್ರಿಗೆ ಲಕ್ಷ್ಮೀ ಕವಡೆ, ಕಮಲಾಕ್ಷಿ ಬೀಜ, ನಾಣ್ಯ, ಅರಿಶಿನ, ಕುಂಕುಮ ಹಾಗೆ ಅಕ್ಷತೆಯನ್ನ ಅರ್ಪಿಸಿಬಿಟ್ಟು ನಮಸ್ಕಾರಗಳನ್ನ ಮಾಡಬೇಕು. ನಂತರ ಮತ್ತೊಂದು ಗಜಲಕ್ಷ್ಮಿ ದೀಪಕ್ಕೆ ನಾವು ಲಕ್ಷ್ಮೀ ಕಾಯಿನ್, ಕವಡೆ, ಕಮಲಾಕ್ಷಿ ಬೀಜ, ಅಕ್ಷತೆ, ಅರಿಶಿನ, ಕುಂಕುಮ, ಗಂಧವನ್ನ ಹಾಕಿ ಗಜಲಕ್ಷ್ಮಿ ಅಮ್ಮನವರಿಗೂ ಕೂಡ ನಮಸ್ಕಾರ ಮಾಡಬೇಕು. ನಂತರ ಸಂತಾನ ಲಕ್ಷ್ಮಿ ಅಮ್ಮನವರಿಗೂ ಕೂಡ ಅದೇ ರೀತಿಯಾಗಿ ಅರ್ಪಿಸಿ ಸ್ತೋತ್ರವನ್ನು ಹೇಳುತ್ತಾ ನಮಸ್ಕಾರವನ್ನು ಮಾಡಬೇಕು. ಈಗ ವಿಜಯಲಕ್ಷ್ಮಿ ಅಮ್ಮನವರ ದೀಪ. ಈಗ ಧನಲಕ್ಷ್ಮಿ ಅಮ್ಮನವರು
ಅಮ್ಮನವ್ರಿಗೆ ನೈವೇದ್ಯವನ್ನ ಅರ್ಪಿಸ್ಬೇಕು. ನೀವು ಹಸಿ ಹಾಲು ಬೆಲ್ಲನಾದ್ರೂ ಹಾಕ್ಬೋದು ಅಥವಾ ಅಮ್ಮನವ್ರಿಗೆ ಇಷ್ಟ ಆಗುವಂತ ಯಾವ್ದಾದ್ರು ಅಡುಗೆನಾದ್ರೂ ನೈವೇದ್ಯ ಮಾಡ್ಬೋದು. ಬೆಳಗ್ಗೆ ಬೇಗನೆ ಮಾಡೋದ್ರಿಂದ ಬರೀ ನೀವು ಹಣ್ಣುಗಳನ್ನ ನೀಡಿ ನೈವೇದ್ಯ ಕೂಡ ಮಾಡ್ಬೋದು. ನೈವೇದ್ಯ ಮಾಡಿದಾದ್ಮೇಲೆ 8 ತುಪ್ಪದ ದೀಪಗಳನ್ನ ಅಮ್ಮನವ್ರಿಗೆ ಆರತಿ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಕರ್ಪೂರದ ದೀಪಗಳನ್ನ ಬೆಳಗಿ ಸಾಯಂಕಾಲದವರೆಗೂ ಹಾಗೆ ಇರಿಸಿ ಸಾಯಂಕಾಲದ ಮೇಲೆ ಕಳಶವನ್ನ ತಡ್ಲಿಸಿಬಿಟ್ಟು ಮರುದಿನ ನಾವಿದನ್ನ ತೆಗಿಬೇಕಾಗುತ್ತೆ. ಉಳಿದ 8 ದೀಪಗಳಲ್ಲಿ ನಾವು ಎಷ್ಟು ಎಣ್ಣೆ ಬತ್ತಿ ಹಾಕಿದೀವೋ ಅಷ್ಟೇ ಬೆಳಗಿದ್ರೆ ಸಾಕು. ಆದ್ರೆ ಒಂದು ನಾವು ಲಕ್ಷ್ಮೀ ದೀಪವನ್ನ ಬೆಳಗಿಸ್ತೀವಲ್ಲ ಅದು ಮಾತ್ರ ಇವರೆಗೂ ಬೆಳಗೋ ಹಾಗೆ ನೋಡ್ಕೋಬೇಕಾಗುತ್ತೆ. ಯಾರೆಲ್ಲ ಈ ವ್ರತವನ್ನ ಆಚರಣೆ ಮಾಡ್ತಾ ಇದ್ರ ಅಷ್ಟಲಕ್ಷ್ಮಿ ಎಲ್ಲರಿಗೂ ಅಷ್ಟೈಶ್ವರ್ಯಗಳನ್ನ ನೀಡ್ಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ಲರಿಗೂ.